ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ಭೂಕುಸಿತದಲ್ಲಿ ಕಾಣೆಯಾದ 12 ಜನರಲ್ಲಿ 8 ಜನರ ಶವವನ್ನು ಶೋಧ ಮಾಡಲಾಗಿದ್ದು 3 ಜನರ ಶವ ಪತ್ತೆಗೆ ಗಂಗಾವಳಿ ನದಿ ನೀರಿನಲ್ಲಿ ಮಣ್ಣು ಹಾಗೂ ಕಲ್ಲುಗಳು ಹೆಚ್ಚು ದೊರೆತ ಕಾರಣ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಲಾಗಿದೆ. ಶಿರೂರು ಭೂಕುಸಿತದ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಮಾತನಾಡಿ, ಒಂದು ಕಡೆ ಮಣ್ಣಿನ ಅಡಿ ಲಾರಿ ಇದೆ ಎಂದಿದ್ದರು. ಒಂದು ವಾರದಲ್ಲಿ ಕಾರ್ಯಾಚರಣೆ ಮಾಡಿ ಮಣ್ಣು ತೆಗೆದೆವು. ಈಗ ನೀರಿನಲ್ಲಿ ಇದೆ ಅಂದಾಗ ನೀರಿನಲ್ಲಿ ಕಾರ್ಯಾಚರಣೆ ಮಾಡಿದ್ದೇವೆ. ಎಲ್ಲಾ ಬಗೆಯ ಪ್ರಯತ್ನ ಮಾಡಿ ಹುಡುಕಾಟ ಮಾಡಿದ್ದೇವೆ. ಸ್ವತಃ ಸಿಎಂ ಕಂದಾಯ ಸಚಿವರು ಬಂದಿದ್ದರು. 3 ದೇಹ ಸಿಗದಿರುವುದು ಬೇಸರ ತಂದಿದೆ. ದೇಹ ಸಿಗದಿದ್ದವರಿಗೂ ಅವರ ಅವಲಂಬಿತರ ಬಳಿ ಅಗ್ರಿಮೆಂಟ್ ಮಾಡಿಕೊಂಡು ಪರಿಹಾರ ನೀಡುತ್ತೇವೆ. ಮೃತರ ಮಕ್ಕಳಿಗೆ ಶಿಕ್ಷಣಕ್ಕೆ ಸಮಸ್ಯೆಯಾದರೆ ಅವರ ಜೊತೆ ನಾವು ಇರುತ್ತೇವೆ. ಕಾರ್ಯಾಚರಣೆ ಸ್ಥಗಿತ ಆಗಿಲ್ಲ, ಆದರೆ ಮಾಡಲು ಸಾಧ್ಯವಾಗುತ್ತಿಲ್ಲ. ನಮಗೂ ಬಹಳ ಬೇಸರವಾಗಿದೆ. ನೀರಿನ ಪ್ರಮಾಣ ಕಡಿಮೆಯಾದ ನಂತರ ಕಾರ್ಯಾಚರಣೆ ಮಾಡುತ್ತೇವೆ. ಮುಳುಗಿರುವ ಟ್ರಕ್ ಮೇಲಕ್ಕೆತ್ತುವ ಪ್ರಯತ್ನ ಮಾಡುತ್ತೇವೆ ಎಂದ ಅವರು, ಹೆದ್ದಾರಿಯಲ್ಲಿ ಮಣ್ಣು ಸಂಪೂರ್ಣವಾಗಿ ತೆಗೆಯಲಾಗಿದೆ. ಗುಡ್ಡ ಕುಸಿತದ ಬಗ್ಗೆ ಮಾಹಿತಿ ಪಡೆದು ಶಿರೂರು ಭಾಗದಲ್ಲಿ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತೇವೆ ಎಂದರು. ಒಂದು ಕಡೆ ಮಣ್ಣಡಿಲಿದೆ ಅಂದರು, ಅಲ್ಲಿ ಅಂತೂ ಏನೆಲ್ಲ ಮಾಡಿ ಒಂದು ವಾರದಲ್ಲಿ ಕ್ಲಿಯರ್ ಮಾಡಿದ್ರು. ನಾವು ಈಗ ಮತ್ತೆ ಪುನಃ ಈಗ ನೋಡಿದಾಗ ನೀರಲ್ಲಿದೆ. ನೀರಿನ ಪರಿಸ್ಥಿತಿ ಈಗ ಭಾರಿ ಟೈಟ್ ಇದೆ, ಏನೂ ಮಾಡುವಂಗಿಲ್ಲ. ಹೆಚ್ಚು ಫಾಸ್ಟ್ ನೀರು ಹರಿತಾ ಇದೆ. ಅದ್ರ ಮೇಲೆ ಮಣ್ಣು, ಕಲ್ಲು, ಮರ, ಗಿಡ ಎಲ್ಲ ಬಿದ್ದಿದೆ. ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ನಾವು ಏನು ಮಾಡಬೇಕು ಮಾಡ್ತಾಯಿದ್ದೇವೆ. ಮುಂದೆ ಇದನ್ನು ನಿಲ್ಲಿಸೋದಿಲ್ಲ ಅಂದೇಳಿ ಅಲ್ಲಿ ನೀರಲ್ಲಿ ಇಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದೇಳಿ 2 ದಿನದಿಂದ ನೋಡಿ ಅವ್ರ ತಜ್ಞರೇ ಹೇಳ್ತಾ ಇದ್ದಾರೆ, ಇಳಿಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಮಳೆ ಕಡಿಮೆ ಆದರೆ ಅದರ ನಂತರ ಮತ್ತೆ ಕಾರ್ಯಾಚರಣೆ ಮಾಡ್ಬೋದು ಅಂದೇಳಿ. ಹಾಗಾಗಿ ನಾವು ಈಗ ಏನು ನಡೀತಾ ಇರ್ತದೆ ಅದರ ನೀರಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ ನಾವು ಈಗ ಎಲ್ಲ ತಂಡದವ್ರ ಹತ್ರ, ಈಗ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಆರ್ಮಿ ಬಂತು, ನೇವಿ ಬಂತು, SDRF, NDRF, ಏನು ಮಾಡಬೇಕು, JCP ಎಲ್ಲ ಇಟಾಚಿ, ಜಿಲ್ಲಾಡಳಿತ, ಶಾಸಕರ 13 ದಿನದಿಂದನೂ ಇಲ್ಲೇ ಇದ್ದಾರೆ. ನಾನೀಗ 6ನೇ ದಿವಸ ಅಂತ ಕಾಣ್ತದೆ ಬಂದಿದ್ದು. ಹಾಗಾಗಿ ಮಾಡುವಂಥ ಕೆಲಸ ಪ್ರತಿದಿನ ಮುಖ್ಯಮಂತ್ರಿಗಳು ಬಂದರು, ಅವ್ರ ಜೊತೆಯಲ್ಲಿ 2 ದಿವಸ ಇಲ್ಲೇ ಇದ್ದರು. ರೆವಿನ್ಯೂ ಮಿನಿಸ್ಟ್ರು ಕೃಷ್ಣ ಬೈರೇಗೌಡರು. ಏನು ಮಾಡಲಿಕ್ಕೆ ಸಾಧ್ಯತೆ ಎಲ್ಲ ರೀತಿ ಮಾಡಿದ್ದೇವೆ. ಈಗ 3 ದೇಹ ಸಿಗಲಿಲ್ಲ, ನಮಗೆ ಭಾಳ ಬೇಜಾರಿದೆ. 1 ಕೇರಳದ್ದು, 2 ಇಲ್ಲಿದ್ದು, ಮತ್ತೆ ಎಷ್ಟಿದೆ ಗೊತ್ತಿಲ್ಲ. ಅಂತೂ 3 ಅಂತೂ ಕನ್ಫರ್ಮ್ ಆಗಿದೆ. ದೇಹ ಯಾರ್ಯಾರ್ದು ಸಿಕ್ಕಿದೆ ಈಗಾಗಲೇ ನಾವು ಏನು ಕೊಡಬೇಕಿತ್ತು ಸರ್ಕಾರದಿಂದ ಕೊಟ್ಟಿದ್ದೇವೆ. ಈಗ ಸಿಗದಿದ್ದವರಿಗೂ ನಾವು ಒಂದು ನಿರ್ಧಾರ ಮಾಡಿದ್ದೇವೆ. ಅವರಿಗೂ ಅವರ ಅವಲಂಬಿತರ ಹತ್ರ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಅವರಿಗೂ ಕೊಡೋದು ಅಂದೇಳಿ ನಿರ್ಧಾರ ಮಾಡಿದ್ದೇವೆ ನಾವು. ಯಾಕೆಂದರೆ 7 ವರ್ಷವರೆಗೆ ಕೊಡಲಿಕ್ಕೆ ಪ್ರೊವಿಷನ್ ಇಲ್ಲ, ಆದರೂ ನಾವು ಕೊಡಬೇಕು ಅಂದೇಳಿ. ಅದು ಬಡವರಿದ್ದಾರೆ, ಸಣ್ಣ ಮಕ್ಕಳಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ನಾಳೆ ಅಂದರೆ ಅವರು ಶಿಕ್ಷಣ ನಿಲ್ಲಬಾರ್ದು. ಅಥವಾ ಊಟಕ್ಕಿದೆಯೋ ಇಲ್ಲೋ ಗೊತ್ತಿಲ್ಲ, ಇಲ್ಲಿ ದುಡ್ಕೊಂಡು ಹೋಗಿ ಮಾಡುವಂಥದ್ದು ಇರ್ಬೋದು, ಅವ್ರು ಊಟಕ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಅವ್ರ ಪರವಾಗಿ ನಾವು ನಿಲ್ತೇವೆ. ಆ ಮಕ್ಕಳಿಗೂ ಏನಾದರೂ ಶಿಕ್ಷಣಕ್ಕೆ ಮುಂದೆ ಏನಾದರೂ ಕೊರತೆ ಆದರೆ ನಾವು ಅವ್ರ ಪರವಾಗಿ ಇರ್ತೇವೆ. ಅವರಿಗೆ ಸಂಪೂರ್ಣವಾದಂಥ ಶಿಕ್ಷಣ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಸರ್, ಈಗ ಸದ್ಯಕ್ಕಂತೂ ಸ್ಥಗಿತ ಆದ ಹಿನ್ನೆಲೆಯಲ್ಲಿ ಅವ್ರ ಕುಟುಂಬಸ್ಥರ ಒಂದು ಆತಂಕ ವ್ಯಕ್ತವಾಗ್ತಾ ಇದೆ. ಕುಟುಂಬಸ್ಥರಿಗೆ ಏನು ಹೇಳಕ್ಕೆ ಬಯಸ್ತಾರೆ? ಇವರೇ, ಕಾರ್ಯಾಚರಣೆ ಸ್ಥಗಿತ ಆಗಲಿಲ್ಲ, ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡಬೇಕು? ಮಾಡಲಿಕ್ಕೆ ಸಾಧ್ಯ ಇದ್ದು ನಾವು ಮಾಡದಿದ್ದರೆ ನಮ್ಮ ತಪ್ಪಾಗ್ತದೆ. ನಾವು ಮನುಷ್ಯರು, ನಮ್ಮ ಮನುಷ್ಯತ್ವ ಇದೆ. ನಮಗೂ ಅವರಿಗೆ ಎಷ್ಟು ಬೇಜಾರಿದೆ ಅದಕ್ಕೂ ಹೆಚ್ಚು ನಮಗೆ ಬೇಜಾರಿದೆ. ನನ್ನ ಜಿಲ್ಲೆಯಲ್ಲಿ ಹೀಗಾಗೋಯಿತು, ನಮಗೂ ಭಾಳ ಬೇಜಾರಾಗಿದೆ. ಹಾಗಾಗಿ ನಾವು ಕಾರ್ಯಾಚರಣೆ ಸ್ಥಗಿತ ಮಾಡೋದಿಲ್ಲ. ಈಗ ಏನು ಹೊಳೆ ನೀರು ಈಗ ರಭಸದಿಂದ ಹರಿತಾ ಇದೆ, ಏನಾದರೂ ಅದು ಸ್ಲೋ ಆಯಿತು, ಮಳೆ ಕಮ್ಮಿ ಆಗಿ ಸಾಧ್ಯ ಆಗ್ತದೆ ಅಂದರೆ ನಾವು ಮತ್ತೆ ಶುರು ಮಾಡ್ತೇವೆ. ಯಾಕೆಂದರೆ ಟ್ರಕ್ ಇದೆ, ಅದರೊಳಗೆ ಇರ್ಬೋದು ಅನ್ನೋದು ಒಂದು ಇದು ಏನು ಆಶಾಭಾವನೆ ಇದೆ. ಹಾಗಾಗಿ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇದೆ, ಖಂಡಿತವಾಗಿ ಅವರಿಗೆ ಸಹಾಯ ಸಹಕಾರ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಎಷ್ಟೊತ್ತಿಗೂ ನಾವು ಅವ್ರ ಜೊತೆ ನಿಲ್ತೇವೆ. ಕಾರ್ಯಾಚರಣೆ ನಿರಂತರವಾಗಿ ಇರ್ತದೆ. ಆದರೆ ನೀರಲ್ಲಿ ಹೋಗಿ ಮಾಡುವ ಪರಿಸ್ಥಿತಿ ಇಲ್ಲ. ಪರಿಸ್ಥಿತಿ ಹೋಗ್ಲಿಕ್ಕೆ ಆಗ್ತದೆ, ಸಾಧ್ಯ ಆಗ್ತದೆ ಅಂದರೆ ಮತ್ತೆ ನಾವು ಪ್ರಾರಂಭ ಮಾಡ್ತೇವೆ. ಇಲ್ಲ, ಈಗ ನಾನು DC ಅವ್ರ ಹತ್ರ ಮಾತಾಡ್ಕೊಂತೆ ಎಷ್ಟು ಮುಗ್ದಿದೆ ಗೊತ್ತಿಲ್ಲ. ಮತ್ತೆ ಬಂದು ಮತ್ತೆ ಇಂಥದ್ದು ಆಗಬಾರ್ದು. ನಾನು ನೋಡಿಕೊಂಡು
ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಪರಿಹಾರ ಕೊಡ್ತೀನಿ ನಾಳೆನೇ ಕೊಡುವ ಕೆಲಸ ಮಾಡ್ತೀನಿ. ಒಂದಿನ ಹೆಚ್ಚು ಕಡಿಮೆ ಆಗ್ಬೋದು. ಸಂಚಾರ ಮುಕ್ತ ಆದರೆ ಒಂದು ಒಳ್ಳೇದಿತ್ತು, ಯಾಕಂದ್ರೆ ಇಲ್ಲಿ ಮಂಗಳೂರು ಹಾಸ್ಪಿಟ್ಲ್ ಎಲ್ಲ ಹೌದು. ಈಗ ಅದಕ್ಕೆ ಈಗ ಏನಾದರೂ ಈ ಹಾಸ್ಪಿಟ್ಲಿಗೆ ಹೋಗುವವ್ರಿಗೆ ಏನಾದರೂ ಇಲ್ಲಿ ಪೊಲೀಸರಾದರೂ ಬಿಡುವಂಥದ್ದು ಮಾಡ್ತಾ ಇದ್ದೇವೆ. ಈಗ ಅದಕ್ಕೇನು ಸಮಸ್ಯೆ ಇಲ್ಲ. ಆದರೂ ಪಾಪ 15 ದಿನ ಹೆವಿ ವೆಹಿಕಲ್ ಆ ಕಡೆ ಈ ಕಡೆ ಎಲ್ಲ ನಿಂತ್ಕೊಂಡಿದೆ. ಅದಕ್ಕೇನಾದರೂ ಏನು ಮಾಡಿದರೆ ಸರಿ ಅಂದೇಳಿ ನೋಡಬೇಕು. ಈಗ NHAI ಬಂದಿದ್ದಾರೆ, ಅವ್ರ ಹತ್ರ ಏನು ಕೇಳ್ಕೊಂಡು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಕಾರ್ಯಾಚರಣೆ ಸ್ಥಗಿತ ಮಾಡಿರೋದಕ್ಕೆ ಕೇಂದ್ರ ಸರ್ಕಾರದ ಜೊತೆ ಏನು ಮಾತುಕತೆ ಮಾಡಿದ್ದಾರೆ ಮತ್ತು ಅವರೇನಾದರೂ ತಗಾದೆ ತೆಗಿತಿದ್ದಾರೆ ಹೇಗೆ? ನೋಡಿ, ನಾವು ಅವರು MLA ಅವರು ಇದ್ದರು, ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ನೀವು ನೋಡಿದ್ರಿ ಇಲ್ಲಿ ಅಂತ ಹೇಳಿದ್ದೇವೆ. ಅವರು ಏನು 13 ದಿನದಿಂದನೂ MLA MP ಪ್ರತಿದಿನ ನೋಡ್ತಾ ಇದ್ದಾರೆ ಅವರು. ಹಾಗಾಗಿ ಅವರಿಗೂ ಗೊತ್ತಿದೆ. ಅವರು ಅಂಥದ್ದೇನು ನಮ್ಮ ಮೇಲೆ ತಕರಾರು ಮಾಡಲಿಕ್ಕಿಲ್ಲ ಅನ್ನುವಂಥದ್ದು ನಂಬಿಕೆ ಇದೆ ನಮಗೆ. ನೋಡಿ, 1 ವರ್ಷದಿಂದ ನಾನು ಯಾವ ದಿನ ಮಂತ್ರಿ ಆದೆ ಆವತ್ತಿನಿಂದ ಹೇಳ್ತಾ ಇದ್ದೀನಿ, ಭಟ್ಕಳದಿಂದ ಕಾರವಾರವರೆಗೆ ತೊಂದರೆ ಉಂಟು, ಟನಲ್ ತೊಂದರೆ ಉಂಟು, ಇಲ್ಲಿ ಏನು ರೋಡ್ ಗುಡ್ಡ ಬೀಳ್ತದೆ, ಇದೆಲ್ಲ ಹೇಳ್ತಾ ಬಂದಿದ್ದೇನೆ ನಾನು. ಅದು ಈಗ ನೋಡಿ, ನೀವು ಹೇಳ್ತೀರಿ, ನಾನು ಈಗ ಹಿಂಗೆ ತಿಳ್ಕೊಳ್ತಾ ಬಂದೆ ಬರುವಾಗ. IRB ಅವ್ರದ್ದು ಬರೀ 12 ಸ್ಟೇಟಲ್ಲಿ 15,000 ಕಿಲೋಮೀಟರ್ ರೋಡ್ ಇದೆ, ಆಯಿತಾ? ಇನ್ನೂ ಸೆಂಟ್ರಲ್ ಮಿನಿಸ್ಟರ್ ಬರಲಿಲ್ಲಪ್ಪ NHAI ಒಂದು ಅವ್ರು ಇಷ್ಟು ರೋಡ್ ಇರೋರು ಇದೆಲ್ಲ ಕಾರ್ಯಾಚರಣೆ ಇಂಥ ಸಂದರ್ಭದಲ್ಲಿ ಅವ್ರ ರಿಸ್ಕ್ ತೊಗೊಂಡು ಮಾಡಬೇಕು. ಅವ್ರನ್ನು ಕೇಳುವವರು ಯಾರು ಇಲ್ಲ. ಏನು ಸಂಬಂಧ ಇಲ್ಲ ಅವರಿಗೆ. ಇದು ಆಗಬಾರ್ದು, ಇದು ದುರಂತ, ಇದು. ಹಾಗಾಗಿ ಈಗ ನಾವು ನೇರವಾಗಿ ಹೇಳ್ತೀನಿ, ಅವರು ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡಬೇಕು. ಮತ್ತೆ ಎಲ್ಲೆಲ್ಲಿ ಗುಡ್ಡ ಬೀಳ್ತಾ ಇದೆ, ಈಗ ಹೊನ್ನಾವರದಲ್ಲಿ ಬರ್ತಾ ಇದ್ದವಾಗ ನೋಡಿದೆ, ಅಲ್ಲಿ ಬಿದ್ದಿದೆ. ಏನೋ ನಮ್ಮ ಇಲ್ಲ ಕಾಸರಗೋಡು ಹತ್ರ ಬಿದ್ದಿದೆ. ಏನೋ ನಮ್ಮದು ಟೈಮ್ ಒಳ್ಳೇದಿದೆ, ಏನೂ ಆಗಲಿಲ್ಲ, ರೋಡಲ್ಲೇ ಬಿದ್ದಿದೆ. ಹಾಗಾಗಿ ಮುಂಜಾಗ್ರತೆ ಕ್ರಮವಾಗಿ ತಗೊಳ್ಳಿಲ್ಲ ಆದರೆ, ರಾಜಕೀಯವಾಗಿ ಹೇಳೋದಿಲ್ಲ ನಾನು, ಜನ ಅವರಿಗೆ ತಕ್ಕ ಪಾಠ ಕಲಿಸಬೇಕಾಗ್ತದೆ. ಅದು ಯೋಚನೆ ಮಾಡಲಿ ಅವರು. ನೋಡಿ, ಪ್ರತಿಯೊಬ್ಬರು ಪ್ರತಿಯೊಂದು ಹೇಳ್ತಾ ಇದ್ದೇವೆ. ಈಗ ಇಲ್ಲಾದರೂ ಬೀಳ್ತದೆ ಅನ್ನೋದು 1 ವರ್ಷದ ಹಿಂದೆ ಹೇಳಿದ್ದಾರೆ. ಅವ್ರು ಕೇಳೋದಿಲ್ಲ. ಅವ್ರಿಗೆ IRB ಅವ್ರಿಗೆ ಸಂಬಂಧ ಇಲ್ಲ. ಅವ್ರು ಏನು ಮಾಡ್ತಾರೆ? ಈಗ ಜಿಲ್ಲಾಡಳಿತ ಹೇಳಿದ ಮೇಲೆ ಮಾಡೋದಿಲ್ಲ ಅಂದೇಳಿ ಏನಾದರೂ ಏನು ಮಾಡಲಿಕ್ಕೆ ಏನು ಮಾಡುವಂಥ ಪರಿಸ್ಥಿತಿ ಇಲ್ಲ. ಈಗ ಏನೇ ಮಾಡಿದರೂ ಎಲ್ಲನೂ ಉಲ್ಟಾಗ್ತದೆ.